ಕೆಲಸ ಅಷ್ಟೇ ಕೆಲಸ ಮಾತಾಡಬೇಕು. ಕೆಲಸಕ್ಕೆ ಇದಕ್ಕೆ ಸಂಬಂಧ ಇರಲ್ಲ. ಒಟ್ಟು ಚಾಲೆಂಜಿಂಗ್ ಪಾತ್ರ ಸಿಗುತ್ತೆ, ಮಾಡಬೇಕು ಅನಿಸುತ್ತೆ ಮಾಡ್ತೀವಿ ಅಷ್ಟೇ. ಕೆಲಸ ಅಂತ ಮಾಡ್ತಾ ಇರೋದಷ್ಟೇ. ಇದನ್ನು ಬಯಸಿ ಬಂದಿದೆ ಕೆಲಸ ಮಾಡೋದಷ್ಟೇ, ಇನ್ನೇನು ಇಲ್ಲ ಬೇರೆ ಅದರಲ್ಲಿ. ರಾಘವೇಂದ್ರ ಚಿತ್ರವಾಣಿಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ವಿಜಯ್ ಸರ್ ಸಿನಿಮಾದ ಪ್ರೊಸೆಸ್ಸು, ಸಿನಿಮಾದ ಮೇಕಿಂಗು, ಸಿನಿಮಾದ ಗ್ರಾಫ್ ನೋಡಿದಾಗ ನಮ್ಮ ಕಣ್ಣು ಮುಂದೆ ಅವರ ಆ ಜರ್ನಿ ಕಾಣಪಡುತ್ತೆ. ಇವತ್ತಿನ ಒಂದು ಬ್ರಿಲಿಯಂಟ್ ಆದಂಥ ಒಂದು ಅಪ್ರೋಚ್ ಅಂದರೆ ಮಾರುತ ಸಿನಿಮಾದ ಒಂದು ಹಾಡು ರಿಲೀಸ್ ಆಗಿದೆ ಸರ್. ಅಂದರೆ ಈ ಸಾಂಗಲ್ಲಿ ಅಂದರೆ ಅನ್ಪ್ರೆಡಿಕ್ಟಬಲ್ ಆಗಿ ನಿಮ್ಮ ಲುಕ್, ಆ ಗೆಸ್ಚರ್ಸ್ಗಳು, ನೀವು ಸ್ಟೇಜ್ ಮೇಲೆ ಒಂದು ಮಾತಂದ್ರಿ ಶ್ರೇಯಸ್ಗೆ ಏಜ್ ಬಗ್ಗೆ ಮಾತಾಡಬೇಡ ಅಂತ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಕೆಲಸ ಅಷ್ಟೇ ಕೆಲಸ ಮಾತಾಡಬೇಕು, ಕೆಲಸಕ್ಕೆ ಇದಕ್ಕೆ ಸಂಬಂಧ ಇರಲ್ಲ. ಮೇಲಾಗಿ ಅಂದರೆ ಭೀಮಾ ನಂತರ ಅಂದರೆ ಸಲಗ, ಭೀಮಾ, ಸಿಟಿ ಲೈಟ್ಸ್ ಇದರ ಮಧ್ಯೆ ಒಬ್ಬ ಸ್ಟಾರ್ ನಟ ಬ್ಯುಸಿ ಆಗೋದಕ್ಕೆ ಬೇಕಾದಂತಹ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಪಿಚ್ ಮಾಡ್ತಾ ಹೋಗ್ತಾರೆ. ಬಟ್ ಯಾವಾಗ ಮಾರ್ಚಲ್ಲಿ ವಿಜಯ್ ಸರ್ ಇದ್ದಾರೆ ಅಂದಾಗ ಅದಕ್ಕೊಂದು ಬೇರೆ ಥರದ ಒಂದು ಮೈಲೇಜ್ ಸಿಗುತ್ತೆ, ಒಂದು ಗ್ರಾಫ್ ಸಿಗುತ್ತೆ. ಈ ಥರದೊಂದು ಇಂಪ್ಯಾಕ್ಟ್ ಆಗುವಂಥ ವಿಚಾರ ಏನಕ್ಕೆ ಬರುತ್ತೆ ಸರ್ ನಿಮ್ಮ ಪ್ರಕಾರ ಒಬ್ಬ ನಟನಾಗಿ? ಆ ಗ್ರಾಫು, ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲಮ್ಮ. ಕೆಲಸ ಮಾಡ್ತಾ ಚಾಲೆಂಜಿಂಗ್ ಪಾತ್ರ ಸಿಗುತ್ತೆ, ಮಾಡಬೇಕು ಅನಿಸುತ್ತೆ ಮಾಡ್ತೀವಿ ಅಷ್ಟೇ. ಯೂಶಲಿ ಅಂದರೆ ಒಬ್ಬ ನಟ ಅಂದರೆ ಆಲ್ರೆಡಿ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದೀರಿ. ಬಟ್ ಮಾರುತ ಅಂತಂದಾಗ ನಿಮ್ಮ ಮತ್ತು ಎಸ್ ನಾರಾಯಣ ಸರ್ ಮಧ್ಯದ ಒಂದು ಕಾಂಬಿನೇಷನ್ ಆಗಿರ್ಬೋದು, ಆ ಒಂದು ಎಮೋಷನಲ್ ಬಾಂಡಿಂಗ್ ಆಗಿರ್ಬೋದು. 3ನೇ ಸರಿ ಸೇರಿದ್ದೀವಿ. ತುಂಬ ಒಳ್ಳೆ ಸಬ್ಜೆಕ್ಟ್ ಇರುವಂಥ ವಿಷಯ, ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಮೇಲಾಗಿ ಇಲ್ಲಿ ಇನ್ನೊಂದು ಕನೆಕ್ಟ್ ಆಗಿದ್ದು, ಭೀಮಾ ಸಿನಿಮಾದ ಮೂಲಕ ವಿಜಯ್ ಅವರು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ, ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರು. ಇಲ್ಲಿ ಬೇರೆ ಥರ ಕನೆಕ್ಟಿವಿಟಿ ಆಯಿತು ನಿಮಗೂ ಮತ್ತು ಎಸ್ ನಾರಾಯಣ ಸರ್. ಆ ಕತೆ ಅಷ್ಟು ಚೆನ್ನಾಗಿದೆ. ಅದು ಕತೆ ಬಗ್ಗೆ ಹೇಳೋದು ಬೇಡ, ಕತೆ ಅಷ್ಟು ಚೆನ್ನಾಗಿ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಸರ್. ಯೂಶಲಿ ಅಂದರೆ ಒಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಒಬ್ಬ ನಟನಾಗಿ ನೀವು ಕಾಣುವಂಥ ಸತ್ಯ ಏನಂದರೆ ಕಾಂಟೆಂಟ್ ಪ್ರಮೋಷನ್ ಮಾಡೋದು. ಕಂಟೆಂಟು ಪ್ರಮೋಷನ್ ಎರಡು ತುಂಬ ಮುಖ್ಯ ಇವತ್ತು. ಅದು ಎರಡು ಇದ್ದರೆ ತುಂಬ ಚೆನ್ನಾಗುತ್ತೆ. ಓಕೆ ಸರ್. ಇದ್ರ ಜೊತೆಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಂಥ ರೀತಿ ಅಂದರೆ ಆ್ಯಸ್ ಎ ಆ್ಯಕ್ಟ್ರಾಗಿ ಬಿಗಿನಿಂಗ್ ಡೇಸಿಂದನೂ ನಾವು ನಿಮ್ಮನ್ನು ಬಲ್ಲೆವು. ಬಟ್ ಯಾವಾಗ ಡೈರೆಕ್ಷನ್ ಅಂತ ಬಂತು ಅಲ್ಲಿಂದ ಮತ್ತೊಂದು ರೇಂಜಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ. ಈ ಪ್ರೊಸೆಸ್ಸನ್ನು ಹೇಗೆ ಚಾಲೆಂಜಾಗಿ ರಿಸೀವ್ ಮಾಡ್ತೀರಿ ಸರ್ ನೀವು? ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲವನ್ನೂ ಸರಿ. ಏನಿಲ್ಲಮ್ಮ, ಕೆಲಸ ಅಂತ ಮಾಡ್ತಾ ಇರೋದಷ್ಟೇ. ಇದನ್ನು ಬಯಸಿ ಬಂದಿದೆ ಕೆಲಸ ಮಾಡೋದಷ್ಟೇ, ಇನ್ನೇನು ಇಲ್ಲ ಬೇರೆ ಅದರಲ್ಲಿ. ಅದಕ್ಕೆಲ್ಲ ಸಿಗ್ತಾ ಇರುತ್ತೆ, ಏನು ಸಿಗಬೇಕು ಅದು ಸಿಗ್ತಾ ಇರುತ್ತೆ. ಜೊತೆಗೆ ಮಾರುತ ಸಾಂಗಲ್ಲಿ ಚಂಡ ಕೂಡ ಒಂದು ಆ್ಯಡ್ ಆಗುತ್ತೆ, ಚಂಡ ಮಾರುತ ಅಂತ. ಇದು ಒಬ್ಬ ರೈಟ್ರು ಬರೆಯೋದಕ್ಕಿಂತಲೂ ಅದು ತಾನೇ ಇಂಟರ್ ಕನೆಕ್ಟ್ ಆಗಿರ್ತಾರೆ. ಈ ಥರ ಕನೆಕ್ಟಿವಿಟಿನ ಹೇಗೆ ಫೀಲ್ ಮಾಡ್ತಾರೆ ವಿಜಯ್ ಅವರು? ಈಗ ಪ್ರೀತಿ ಖುಷಿ ಆಗುತ್ತೆ ಬರೆದಾಗ. ಅಯ್ಯೋ ಅಷ್ಟು ಪ್ರೀತಿ ಇಟ್ಕೊಂಡು ಬರೆದಿದ್ದಾರಲ್ಲ ನನ್ನ ಮೇಲೆ ಅನ್ನೋ ಖುಷಿ ಆಗುತ್ತೆ. ಓಕೆ ಸರ್. ಸಿಟಿ ಲೈಟ್ಸ್ದೊಂದು ಅಂದರೆ ರೀಸೆಂಟಾಗಿ ಒಂದು ಬಿಟ್ರಿ, ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದನ್ನು ಒಂದು ಸಣ್ಣ ವಿಷಯದ ಮೂಲಕ ಹೇಳುವಂಥ ಪ್ರಯತ್ನ. ಅದು ಒಬ್ಬ ತಂದೆಯಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಸಿನಿಮಾದ ಭಾಗವಾಗಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಸರ್ ಕ್ರಿಯೇಟ್ ಮಾಡೋದಕ್ಕೆ ಏನು ಕಾರಣ ಇರುತ್ತೆ ಒಂದು ಸಿನಿಮಾಗಿ ಸಾಮಾನ್ಯವಾಗಿ ಅಂತ ನಿಮ್ಮ ಪ್ರಕಾರ? ಕಂಟೆಂಟ್ ಹುಡ್ಕೋದು ಅಷ್ಟೇ. ಕಂಟೆಂಟ್ ಹುಡುಕಿ ಇವತ್ತೇನು ಟ್ರೆಂಡಿಂಗಲ್ಲಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ಬೋದು ನಾವು. ಓಕೆ ಸರ್. ಒಂದು ಫೈನಲ್ ಅಪ್ಡೇಟ್ ಸರ್, ಲ್ಯಾಂಡ್ ಲಾರ್ಡ್ ಬಗ್ಗೆ. ಅದು ಜಡೆಷ್ಟು ಕೇಳಬೇಕು, ನಾನೇ ಹುಡುಕ್ತಾ ಇದ್ದೀನಿ, ಕೈಗೆ ಸಿಗ್ತಾ ಇಲ್ಲ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.